ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಬೆಳಗಿನ ತಿಂಡಿ ಆರೋಗ್ಯದಾಯಕವಾಗಿರಬೇಕು, ಹಾಗೆಯೇ ತುಂಬ ಬೇಗ ಆಗಬೇಕು ಅಂತ ನಾವು ಬಯಸ್ತೀವಲ್ವಾ. ಅಕ್ಕಿ ರವೆಯಿಂದ ಇಡ್ಲಿ, ಕಡುಬು, ಉಪ್ಪಿಟ್ಟು ಹೀಗೆ ಅನೇಕ ರೀತಿಯ ತಿಂಡಿಗಳನ್ನು ನಾವು ಮಾಡ್ಕೋಬಹುದು. ಆದರೆ ಇವತ್ತು ನಾನು ನಿಮಗೆ ಈ ಒಂದು ಅಕ್ಕಿ ರವೆಯನ್ನು ಉಪಯೋಗಿಸಿಕೊಂಡು ಇಡ್ಲಿಯನ್ನು ದಿಢೀರಾಗಿ ಮಾಡುವಂತಹ ಇಡ್ಲಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಾಣಲೆಗೆ 1.5 ಕಪ್ನಷ್ಟು ಅಕ್ಕಿ ರವೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ಇಡ್ಲಿ ರವೆ, ಅಕ್ಕಿ ರವೆ ಅಂತ ಹೇಳ್ತೀವಿ. ಇದು ಪ್ಯಾಕೆಟ್ಗಳಲ್ಲಿ ಕೂಡ ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅಂತಾನೆ ಸಿಗುತ್ತೆ. ಇದನ್ನು ನಾನು 1.5 ಕಪ್ನಷ್ಟು ಹಾಕ್ತಾ ಇದ್ದೀನಿ. ನಾವು ದಿಢೀರಾಗಿ ಇಡ್ಲಿ ಮಾಡೋದ್ರಿಂದ ಇದನ್ನ ಒಂದು ಸ್ವಲ್ಪ ಹೊತ್ತು ಹುರಿಯಬೇಕು. ಅಕ್ಕಿ ತರಿಯಲ್ಲಿರುವಂತಹ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ ಅಂತ. ಆಮೇಲೆ ಈ ರೀತಿ ಹುರಿದು ನಾವು ಹಾಕೋದ್ರಿಂದ ಅದು ನೀರನ್ನ ಬೇಗ ಹೀರ್ಕೊಳ್ಳುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಮೊದಲಿಗೆ 1 ನಿಮಿಷ ಅಂದ್ರೆ ಅಕ್ಕಿ ತರಿ ಬಿಸಿ ಆಗೋ ತನಕ ಹೈ ಫ್ಲೇಮ್ ನಲ್ಲಿ ಇಟ್ಟಿರಿ. ನಂತರ ನಿಧಾನ ಉರಿಯಲ್ಲಿ ಇದನ್ನ 4 ನಿಮಿಷ ಹುರಿಯಿರಿ. ಈಗ ಇದು ರೆಡಿ ಆಗಿದೆ. ಇಷ್ಟಾದ್ರೆ ಸಾಕು, ತುಂಬಾ ಕಲರ್ ಚೇಂಜ್ ಆಗೋದು ಬೇಡ. ಸ್ವಲ್ಪ ಹೊತ್ತು ಇದು ತಣ್ಣಗಾಗಬೇಕು. ಅದಕ್ಕೆ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಇದನ್ನ ಈ ರೀತಿ ಹರಡಿದ್ರೆ ಇದು ಬೇಗ ತಣ್ಣಗಾಗುತ್ತೆ. ಈಗ ಈ ಹುರಿದಿರುವ ಅಕ್ಕಿ ರವೆ ಚೆನ್ನಾಗಿ ತಣ್ಣಗಾಗಿದೆ. ಇದು ದಿಢೀರಾಗಿ ಮಾಡುವ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ನಾನು 1/4 ಕಪ್ನಷ್ಟು ಗಟ್ಟಿ ಮೊಸರು ಹಾಕೊಳ್ತಾ ಇದ್ದೀನಿ. ನೀವು ಮೊಸರಿನ ಒಂದು ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಅದರ ಬದಲು ನೀವು ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು. ಈಗ ಚೆನ್ನಾಗಿ ಇದನ್ನ ಕಲಸ್ತಾ ಇದ್ದೀನಿ. ಒಮ್ಮೆ ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಕಲಸಿ ನಂತರ ನೀವು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬಹುದು. ಚೆನ್ನಾಗಿ ಈ ರೀತಿ ಒಮ್ಮೆ ಕಲಸಿ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ. ಇಷ್ಟು ಗಟ್ಟಿ ಇದ್ರೆ ಆಗಲ್ಲ, ಸ್ವಲ್ಪ ಇದು ತೆಳ್ಳಗಾಗಬೇಕು. ಆ ಮೊಸರಿನ ಒಂದು ಕಪ್ನಲ್ಲಿ ನಾನು 1 ಕಪ್ನಷ್ಟು ಫಸ್ಟ್ ನೀರು ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಅರ್ಧ ಕಪ್ನಷ್ಟು ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳೋಣ. ಈ ರೀತಿ ದಿಢೀರ್ ಇಡ್ಲಿ ಮಾಡಿದಾಗ ನೀವು ಮೊಸರು ಉಪಯೋಗಿಸ್ತೀರಲ್ವಾ, ಅದನ್ನ ಫ್ರಿಡ್ಜ್ ನಲ್ಲಿ ಇಟ್ಟಿದ್ರೆ ಮೊದಲೇ ನೀವು ತೆಗೆದು ಹೊರಗಿಟ್ಕೊಳ್ಬೇಕು. ಅಂದ್ರೆ ಅದು ಹೊರಗಿನ ವಾತಾವರಣಕ್ಕೆ ಒಂದು ಸರಿಯಾಗಿ ಇರಬೇಕು. ಇಲ್ಲಾಂದ್ರೆ ಇಡ್ಲಿ ನಿಮಗೆ ಸಾಫ್ಟ್ ಆಗಿ ಬರೋದಿಲ್ಲ. ಆ ಕಾರಣಕ್ಕೆ ಈಗ ನೀರು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಅಂದ್ರೆ ಆಗ ನಾನು ನೀರು ಅರ್ಧ ಕಪ್ನಷ್ಟು ಹಾಕಿದ್ನಲ್ವಾ, ಈಗ ಅದೇ ಕಪ್ನಲ್ಲಿ ಉಳಿದಿದ್ದ ನೀರು 1/4 ಕಪ್ನಷ್ಟು ಹಾಕೊಂಡಿದ್ದೀನಿ. ಒಟ್ಟಿಗೆ 1/4 ಕಪ್ನಷ್ಟು ಮೊಸರು, 3/4 ಕಪ್ನಷ್ಟು ನೀರು ಹಾಕಿ ನೋಡಿ ಈ ಹದಕ್ಕೆ ಇದು ಬಂದಿದೆ. ಈಗ ಇದನ್ನ ಮುಚ್ಚಳ ಮುಚ್ಚಿಟ್ಟು 15 ನಿಮಿಷ ಹಾಗೇನೆ ಬಿಡ್ತಾ ಇದ್ದೀನಿ. ಅಕ್ಕಿ ರವೆ ಆಗಿರೋದ್ರಿಂದ 15 ನಿಮಿಷ ಬಿಡಬೇಕು. ನಂತರ ಒಂದು ಬಾಣಲೆಗೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು 1 ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳಿ. ಸಾಸಿವೆ ಚಟಪಟ ಅಂತ ಆದ್ಮೇಲೆ 2 ಟೀ ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಫಸ್ಟ್ ಇದನ್ನ ಹುರಿಯಿರಿ. ಅರ್ಧ ಹುರಿದಾದ್ಮೇಲೆ 2 ಸ್ಪೂನ್ನಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ಳಿ. ಇದನ್ನು ಕೂಡ ಒಂದು ಸ್ವಲ್ಪ ಹುರಿಯಿರಿ. ಈ ಬೇಳೆಗಳು ಒಂದು ಅರ್ಧದಷ್ಟು ಫ್ರೈ ಆಗಬೇಕು. ನಂತರ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಇಡ್ಲಿ ತಿನ್ನುವಾಗ ಈ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಇದೆಯಲ್ಲ, ತುಂಬ ರುಚಿಯಾಗಿರುತ್ತೆ. ಅದು 2 ಫ್ರೈ ಆದಮೇಲೆ ಈಗ 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಕರಿಬೇವು ಆಮೇಲೆ 2 ಹಸಿಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ತುಂಬ ಯಾವುದು ಕೂಡ ಕಪ್ಪಗಾಗಬಾರ್ದು, ಸ್ವಲ್ಪ ರೋಸ್ಟ್ ಆದರೆ ಸಾಕು, ಅಷ್ಟೇ ಸಾಕು. ತುಂಬ ಜಾಸ್ತಿ ಕಲರ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ, ಇಡ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಂತರ 1 ಸ್ಪೂನ್ನಷ್ಟು ಶುಂಠಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಂಗು ಹಾಕ್ಕೊಂಡಿದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಜಸ್ಟ್ ಈ ಥರ ಮಾಡಿಕೊಂಡ್ರೆ ಸಾಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸೌಟಲ್ಲಿ ಒಂದು 2-3 ಸರ್ತಿ ಈ ರೀತಿ ಮಾಡಿ ಅಷ್ಟೇ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಈ ರೀತಿ ಹರಡಿ ಇಡ್ತಾ ಇದ್ದೀನಿ. ಅಕ್ಕಿ ತರಿ ನೆನೆಯೋಕ್ಕಿಟ್ಟು 15 ನಿಮಿಷ ಆಗಿದೆ. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಈ ಒಂದು ಅಕ್ಕಿ ತರಿ ನೋಡಿ ಈ ಥರ ನೀರೆಲ್ಲ ಹೀರ್ಕೊಂಡಿದೆ. ಮೊಸರು ನೀರೆಲ್ಲ ಹಾಕಿದ್ದೀವಲ್ವ, ಅದು ಈ ಥರ ನೀರೆಲ್ಲ ಹೀರ್ಕೊಂಡಿದೆ. ಒಂದ್ಸರ್ತಿ ಇದನ್ನು ಚೆನ್ನಾಗಿ ಕಲಸ್ತಾ ಇದ್ದೀನಿ. ನಂತರ ಈ ಒಂದು ಮಸಾಲೆ ಇತ್ತಲ್ವಾ, ಇದಕ್ಕೇನೆ ಇದನ್ನು ಹಾಕ್ತಾ ಇದ್ದೀನಿ.
ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ನಾನು ಇದಕ್ಕೆ ಉಪ್ಪು ಹಾಕಿಲ್ವಲ್ಲ, 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳೋಣ. ಚೆನ್ನಾಗಿ ಕಲಸಿದ ಮೇಲೆ ಹದ ಈ ರೀತಿ ಇದೆ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ತುಂಬ ದಪ್ಪ ಇದೆ ಇದು, ಅಕ್ಕಿ ತರಿ ಅಲ್ವಾ, ಒಂದು ಸ್ವಲ್ಪ ಬೇಯಬೇಕು ನೋಡಿ ಅದು ಚೆನ್ನಾಗಿ. ಅದಕ್ಕೋಸ್ಕರ 1 ಸ್ಪೂನ್ನಷ್ಟು ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಒಂದ್ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ವಾಪಸ್ಸು. ಈಗ ಹದ ನೋಡಿ ಕರೆಕ್ಟ್ ಆಗಿದೆ. ದಿಢೀರಾಗಿ ಮಾಡೋದಲ್ವಾ, ಅದಕ್ಕೆ 1/4 ಸ್ಪೂನ್ನಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಅದರ ಮೇಲೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು 1 ನಿಮಿಷ ನಾನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಲಸಿದಾಗ ಏನಾಗುತ್ತೆ, ಅದು ಹಿಟ್ಟು ತುಂಬ ಹಗುರವಾಗಿ ಬರುತ್ತೆ. ಆಗ ಇಡ್ಲಿ ತುಂಬ ಸಾಫ್ಟಾಗಿ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಈ ಅಡುಗೆ ಸೋಡಾ ಹಾಕಿದ ಮೇಲೆ ನಾವು ಹಿಟ್ಟನ್ನು ಚೆನ್ನಾಗಿ ಒಂದ್ಸರ್ತಿ ಕಲಸಲೇಬೇಕು. ಇಲ್ಲ ಅಂದರೆ ಅಲ್ಲಲ್ಲಿ ಇದು ಮುದ್ದೆ ಮುದ್ದೆ ಆಗಿ ಇದ್ದು, ಎಲ್ಲಿ ಮುದ್ದೆ ಆಗಿರುತ್ತೆ ನೋಡಿ, ಅದು ಬೆಂದ ಮೇಲೆ ಅಲ್ಲಲ್ಲಿ ಕೆಂಪು ಅಥವಾ ಒಂದು ಹಳದಿ ಬಣ್ಣದಲ್ಲಿ ಇರುತ್ತೆ. ಕೆಲವರು, ನನಗೂ ಕೂಡ 1-2 ಕಮೆಂಟ್ ಬಂದಿದೆ ಮುಂಚೆ ಯಾವಾಗಲೂ. ಅದರಲ್ಲಿ ಏನು ಹಾಗೇನೆ ಹೇಳಿದ್ದಾರೆ, ನಾವು ಇಡ್ಲಿ ಒಂದು ಮಾಡಿದ ಮೇಲೆ ಅಡುಗೆ ಸೋಡಾ ಹಾಕಿದಾಗ ಅಲ್ಲಲ್ಲಿ ಕೆಂಪು ಮತ್ತು ಹಳದಿ ಬಣ್ಣ ಇರುತ್ತೆ. ಯಾಕೆ ಅಂತ, ಅದು ಇದೇ ಕಾರಣ. ಸರಿಯಾಗಿ ಕಲಸಲಿಲ್ಲ ಅಂದರೆ ಆ ರೀತಿ ಆಗುತ್ತೆ. ಇಲ್ಲಿ ಇನ್ನೊಂದು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಈ ಒಂದು ಇಡ್ಲಿ ನಾವು ಮಾಡಿದಾಗ ಈ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚುವ ಬದಲು ನೀರಿನಲ್ಲಿ ಅದನ್ನು ಸುಮ್ಮನೆ ಒಂದು ಸರ್ತಿ ಅದ್ದಿಬಿಟ್ಟು ಹಾಗೆಯೇ ಇಡ್ಲಿ ಹಿಟ್ಟನ್ನು ಹಾಕೊಳ್ಳಿ. ನಾನು ಈ ತಟ್ಟೆಗೆ ಹಾಗೆಯೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನೊಂದು ತಟ್ಟೆಗೆ ನಾನು ಎಣ್ಣೆ ಹಚ್ಚಿದ್ದೀನಿ ನೋಡಿ, ಇದಕ್ಕೆ ನಾನು ಎಣ್ಣೆ ಹಚ್ಚಿ ಹಾಕ್ತಾ ಇದ್ದೀನಿ. ಎರಡರಲ್ಲೂ ಡಿಫ್ರೆನ್ಸ್ ನಿಮಗೆ ಇಡ್ಲಿ ಬೆಂದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇಡ್ಲಿ ತಟ್ಟೆಗಳನ್ನು ಇಡ್ತಾ ಇದ್ದೀನಿ. ಈ ರೀತಿ ನೀರು ಚೆನ್ನಾಗಿ ಕುದೀತಾ ಇದ್ರೇ ಇಡ್ಲಿ ಸಾಫ್ಟಾಗಿ ಬರೋದು. ಸ್ವಲ್ಪ ನೀರು ಬಿಸಿಯಾಗಿದೆ ಅಂತ ಇಡಬೇಡಿ, ಆಗ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅಕ್ಕಿ ರವೆ ಆಗಿರೋದ್ರಿಂದ ಇದನ್ನು 15 ನಿಮಿಷ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯುತ್ತೆ. ಅದು ಬೆಂದಿಲ್ಲ ಅಂದರೆ ಬೇಕಾದರೆ 20 ನಿಮಿಷ ಕೂಡ ನೀವು ಅದನ್ನು ಇಡ್ಬೋದು. ಮೊದಲು ತೆಗೆದ ತಟ್ಟೆಗೆ ಅದರಲ್ಲಿ ನೋಡಿ ಎಣ್ಣೆ ಹಚ್ಚಿ ನಾನು ಹಿಟ್ಟು ಹಾಕಿರೋದು. ಈಗ ತೋರಿಸ್ತಾ ಇರೋದು ಇದರಲ್ಲಿ ನಾನು ಹಾಗೇನೆ ಒಂದು ನೀರಲ್ಲಿ ಅದ್ದಿ ಆಮೇಲೆ ಹಿಟ್ಟು ಹಾಕಿದ್ನಲ್ವಾ, ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಅದು ಕೂಡ ಸಾಫ್ಟಾಗಿ ಬಂದಿದೆ, ಆದರೆ ಅದಕ್ಕಿಂತಲೂ ಇದು ಚೆನ್ನಾಗಿ ಬಂದಿದೆ. ಅಂದರೆ ನೀವು ಎಣ್ಣೆನೇ ಹಚ್ಚಿ ಅದಕ್ಕೆ ಹಿಟ್ಟು ಹಾಕಬೇಕಂತಿಲ್ಲ, ಇದು ತೆಗೆಯುವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಚ್ಚಿದರೆ ನನಗನ್ಸುತ್ತೆ ಅದೊಂದು ಸ್ವಲ್ಪ ಆ ಸಾಫ್ಟ್ನೆಸ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಇನ್ನೂ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಅನ್ಕೋತೀನಿ ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಟ್ರಯಲ್ ಮಾಡಿದ್ದು. ಮಾಮೂಲಿ ರವೆಯಲ್ಲಿ ಇನ್ಸ್ಟೆಂಟ್ ಇಡ್ಲಿ ಮಾಡ್ತೀವಿ. ಅಕ್ಕಿ ರವೆ ಇದ್ದರೆ ಅದರಲ್ಲೂ ಕೂಡ ಈ ರೀತಿ ನೀವು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಒಂದು ಪರಿಚಯದವರಿಗೆ ಶೇರ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.